ನಾನೇನಾದ್ರೂ ಬರ್ದೇ ಇದ್ದಿದ್ರೆ ದಿನ ಪೂರ್ತಿ ನಿಮ್ಮನ್ನೇ ನೋಡ್ತಾ ಇದ್ರು ಅನ್ಸುತ್ತೆ. ನಿಮ್ ಸೌಂದರ್ಯ ನೋಡೋಕಂತಾನೆ ಅಲಾರಂ ಇಟ್ಟು ಎದ್ದಿರ್ಬೇಕು ಅನ್ಸುತ್ತೆ. ಚಾರು, ನೀನ್ ಯಾಕೆ ಅದನ್ನೆಲ್ಲ ಇವಳ ಹತ್ರ ಹೇಳ್ತಿದ್ಯಾ? ಓ ಸಾರಿ. ನೀವ್ ನೋಡಿದ ಸೌಂದರ್ಯದ ಬಗ್ಗೆ ಕವಿತೆ ಬರೆದು ಆಮೇಲೆ ನಿಮ್ ಪುಟ್ಟಿಗೆ ಅದನ್ನ ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ರಿ ಅನ್ಸುತ್ತೆ. ನಾನ್ ನಿಮ್ ಸರ್ಪ್ರೈಸ್ನೆಲ್ಲ ಹಾಳು ಮಾಡ್ಬಿಟ್ಟೆ. ನಾನು ಯಾವಾಗ್ಲೂ ನಿಮ್ ಮುಂದೆ ಸ್ಟುಪಿಡ್ ಆಗ್ಬಿಡ್ತೀನಲ್ವಾ? ಚೇಚೆ, ಹಾಗೇನಿಲ್ಲ ಚಾರು. ಸುಮ್ಮನೆ ನೀನ್ ಯಾಕೆ ಬ್ಲೇವ್ ಮಾಡ್ಕೋತೀಯಾ? ಹೇ ದೀಪಾ, ಬಾ ಕುತ್ಕೋ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಏನ್ ಸರ್, ಹೇಗಿದ್ದೀರಾ? ನಮ್ ಹುಡುಗಿ ನಿಮ್ನ ಚೆನ್ನಾಗಿ ನೋಡ್ಕೊಂತಿದ್ದಾಳ? ದೀಪಾ, ನಾನೇನ್ ಇವ್ರನ್ನ ನೋಡ್ಕೊಳ್ಳೋದು, ಇವರೇ ನನ್ನ ನೋಡ್ಕೊಂತಾ ಇದಾರೆ. ಏನ್ ಸರ್, ನಿಜನಾ? ಅಯ್ಯಯ್ಯೋ ದೀಪಾ, ಅವಳು ಸುಮ್ಮನೆ ಹೇಳ್ತಿದ್ದಾಳೆ. ಹಾಗೆಲ್ಲ ಏನೂ ಇಲ್ಲ. ಹೆಣ್ತೀರ ಈ ರೀತಿ ಹಾಸ್ಪಿಟಲ್ ಇರ್ಸ್ ನೋಡ್ಕೊಳ್ಳೋದಕ್ಕಾಗತ್ತಾ? ಇಲ್ಲಿ ನೋಡಿದ್ರೆ ಮಾತ್ರೆಗಳು, ಔಷಧಿಗಳು, ಅದ್ರ ಜೊತೆಗೆ ಪೆನೈಲ್ ಸ್ಮೆಲ್ ಬೇರೆ. ಮಧ್ಯದಲ್ಲಿ ನರ್ಸ್ ಬೇರೆ ಆಗಾಗ ಬಂದು ಸೂಜಿ ಚುಚ್ಚುತ್ತಾನೆ ಇರ್ತಾಳೆ. ಇವಳನ್ನ ಅರಮನೆಲಿಟ್ಟು ನೋಡ್ಕೋಬೇಕು ಅಂತ ನಾನು ಆಸೆ ಪಡ್ತೀನಿ. ಅಷ್ಟ್ರ ಮಟ್ಟಿಗೆ ಅವಳ ಮೇಲೆ ಜವಾಬ್ದಾರಿನೂ, ತುಳಸಿಗೆ ಅಧಿಕಾರನೂ ಇದೆ. ನನ್ಗೊಳ್ಳೆ ಚಾನ್ಸ್ ಸಿಗ್ಲಿ, ನಾನೇನು ಅನ್ನೋದನ್ನ ತೋರಿಸ್ತೀನಿ. ಸರ್ ಸಾಕು ಸಾಕು. ಅದ್ ಸರಿ, ನೀವ್ ಯಾವ ಅಂಗಡಿಲಿ ಬೆಣ್ಣೆ ತಗೊಂತೀರಾ? ಅಮ್ಮ ತಾಯಿ, ನನ್ನ ಕೈಲಿ ಓಡಾಡ್ಕೊಂಡು ಏನು ಮಾಡೋದಕ್ಕಾಗೋದಿಲ್ಲ ಅಂತ ಕುತ್ಕೊಂಡಿದ್ದ ಜಾಗದಲ್ಲಿ ಒಳ್ಳೆ ಹೆಸರು ತಗೋಬೇಕು ಅಂತ ನಿನಗೆ ನಾನು ಬೆಣ್ಣೆ ಹಚ್ತಾ ಇದ್ದೀನಿ. ನಮಗೂ ಸ್ವಲ್ಪ ಬದುಕಕ್ ಬಿಡಮ್ಮ. ಸರಿ ಸರಿ, ಬದುಕೋ ಹೋಗಿ. ತುಳಸಿ, ನೀನ್ ಗಂಡ ಅಂತೂ ನಿನ್ನ ತುಂಬಾ ಹೊಗಳುತ್ತಿದ್ದಾರೆ. ನೀನ್ ಯಾವ ಅಂಗಡಿಲೆ ಬೆಣ್ಣೆ ಕೊಂಡ್ಕೊಂತೀಯಾ? ದೀಪಾ, ಕೇಳೋದು ಮರ್ತ್ಬಿಟ್ಟೆ, ಅಪ್ಪ ಹೇಗಿದ್ದಾರೆ? ಪರವಾಗಿಲ್ಲ. ಅಪ್ಪನೇ ನೀನ್ ಕಾಲೇಜ್ಗೆ ಹೋಗು, ಪರವಾಗಿಲ್ಲ, ನನ್ಗೇನೂ ಆಗಿಲ್ಲ ಅಂದ್ರು. ಹಾ, ಹಾಗೆ ಒಂದು ಮುಖ್ಯವಾದ ವಿಷಯ ಹೇಳೋದು ಮರ್ತ್ಬಿಟ್ಟೆ. ಇವತ್ತು ಇಂಪಾರ್ಟೆಂಟ್ ಕ್ಲಾಸ್ ಇದೆ, ಮಿಸ್ ಮಾಡ್ಕೋಬೇಡಿ ಅಂತ HOD ಹೇಳಿದ್ದಾರೆ. ಅದಕ್ಕೆ ನಿನ್ನ ಕಾಲೇಜಿಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲ ದೀಪಾ, ಈಗ ನನಗೆ ಕಾಲೇಜಿಗೆ ಬರೋದಕ್ಕಾಗೋದಿಲ್ಲ ಕಣೆ. ಯಾಕಾಗಲ್ಲ? ಅದೇನೋ ಇಂಪಾರ್ಟೆಂಟ್ ಅಂತೆ, ಅದನ್ನ ನೀನ್ ಮಿಸ್ ಮಾಡ್ಕೊಳ್ಳೋದಕ್ಕಾಗತ್ತಾ? ನೀನೀಗ ಕಾಲೇಜ್ಗೆ ಹೊರಡಮ್ಮ. ನಾನ್ ಹೋದ್ರೆ ನೀವೇನ್ ಮಾಡ್ತೀರಾ? ನಾನ್ ಬರೋ ಪೇಷಂಟ್ಗೆಲ್ಲ ಸೂಜಿ ಚುಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇರ್ತೀನಿ. ನೀನೀಗ ಕಾಲೇಜ್ಗೆ ಹೋಗಮ್ಮ. ಇಲ್ಲ, ನಾನ್ ಹೋದ್ರೆ ಇಲ್ಲಿ ನಿಮ್ಮನ್ನ ಯಾರು ನೋಡ್ಕೋತಾರೆ? ನಾನು ನೋಡ್ಕೊಳ್ಳೋದಕ್ಕೆ ಈ ಆಸ್ಪತ್ರೆಯಲ್ಲಿ ಚೀಫ್ ಡಾಕ್ಟರ್ ಇದ್ದಾರೆ, ಡ್ಯೂಟಿ ಡಾಕ್ಟರ್ ಇದ್ದಾರೆ, ವಾರ್ಡ್ ಬಾಯ್ಸ್ ಇದ್ದಾರೆ, ನರ್ಸ್ ಇದ್ದಾರೆ, ಆಯಾ ಎಲ್ಲರೂ ಇದ್ದಾರೆ. ಅದು ಸಾಲದು ಅಂತ ನನ್ಗಿಬ್ರು ಫ್ರೆಂಡ್ಸು, ಪ್ರಕಾಶ ಮತ್ತೆ ಗಣೇಶ, 2 ಕೋತಿಗಳ ತರ ಇರ್ತಾರಲ್ವಾ, ಅದೆಲ್ಲ ನಾನು ನೋಡ್ಕೋತೀನಮ್ಮ. ನೀನು ಹೋಗು. ಅದ್ ಹಾಗಲ್ಲ ರೀ. ಏನ್ ಆಗಲ್ಲ ಈಗಲ್ಲ? ನೀನೇನ್ ಫ್ರೀ ನರ್ಸರಿ ಹುಡುಗಿನ ಕೈಗೆ 2 ಚಾಕ್ಲೇಟ್ ಕೊಟ್ಟು ಕೆನ್ನೆಗೆ 2 ಪಪ್ಪಿ ಕೊಟ್ಟು ಕಳ್ಸೋದಕ್ಕೆ? ನೀನ್ ಹೋಗಮ್ಮ. ದೀಪಾ, ನಿಮ್ ಫ್ರೆಂಡ್ನ ನೀನೇ ಕರ್ಕೊಂಡು ಹೋಗ್ತೀಯಾ, ಇಲ್ಲ ನಾನೇ ತಲೆಗೆ 2 ಕೊಟ್ಟು ಕಳ್ಸ್ದ? ನಿಮ್ ಫ್ರೆಂಡ್ ಬರೋವರೆಗಾದ್ರೂ ನೀವೊಬ್ರೇ ಇಲ್ಲಿ ಏನ್ ಮಾಡ್ತೀರಾ? ನಾನು ಗೋಲಿ ಆಡ್ತಿರ್ತೀನಿ. ಕೇಳೋದ್ ನೋಡು ದೀಪಾ, ಇವಳು ಹೀಗೇನಾ? ಅವ್ರನ್ನ ನಾನು ನೋಡ್ಕೋತೀನಿ. ನನ್ನ ಮೇಲೆ ಭಾರ ಹಾಕಿ ಅವ್ರನ್ನ ಬಿಟ್ಟು ಹೋಗಿ, ನಾನು ಅವ್ರನ್ನ ಹುಷಾರಾಗಿ ನೋಡ್ಕೋತೀನಿ. ಅಯ್ಯಯ್ಯೋ ಅಮ್ಮಂದಿರ,
ನೀವ್ಯಾರು ನನ್ನ ನೋಡ್ಕೊಳ್ಳೋದು ಬೇಡ. ರೂಮಲ್ಲಿ ಒಂದು ಕನ್ನಡಿ ಇದೆ, ಅದ್ರಲ್ಲಿ ನನ್ನ ಮುಖನ ನಾನೇ ನೋಡ್ಕೋತೀನಿ. ನೀನ್ ಕಾಲೇಜ್ಗೆ ಹೊರಡು ತುಳಸಿ. ನಿಜವಾಗ್ಲೂ ಹೋಗ್ಲೇಬೇಕಾ? ಯಾಕೆ? ನೀನ್ ಲೆಫ್ಟ್ ಕಿವಿ ಔಟಾ? ರೈಟ್ ಕಿವಿಲಿ ಹೇಳ್ತೀನಿ ಬಾ. ನೀನ್ ಕಾಲೇಜ್ಗೆ ಹೋಗ್ಬಾಮ್ಮ. ನೀನು ಹೋಗಮ್ಮ. ಸರಿ ದೀಪಾ, ನೀನ್ ಇಲ್ಲೇ ಇರು, ನಾನು ರೆಡಿಯಾಗಿ ಬರ್ತೀನಿ. ಮುತ್ತು, ಏನಮ್ಮ? ಆಚೆ ಏನಾದ್ರೂ ಹೋಗ್ತಿದ್ಯೇನೋ? ಯಾಕೆ ನಿನ್ಗೇನಾದ್ರೂ ತರಬೇಕಾಗಿತ್ತ? ಹೂನಪ್ಪ, ಈ ಕನ್ನಡಕ ಏನೋ ಸ್ವಲ್ಪ ಲೂಸ್ ಆಗ್ಬಿಟ್ಟಿದೆ ಕಣೋ. ಎಷ್ಟೇ ಹಾಕೊಂಡ್ರು ಮೂಗ್ ಮೇಲಿಂದ ಜಾರ್ ಬೀಳ್ತಾನೆ ಇರುತ್ತೆ. ಸ್ವಲ್ಪ ಈ ಫ್ರೇಮ್ನ ಬದಲಾಯಿಸ್ಕೊಂಡ್ ಬರ್ತೀಯಪ್ಪ. ಅಮ್ಮ, ಅದು ಒಬ್ರತ್ರ ಸಾಲ ಕೇಳಿದ್ದೀನಿ. ಆ ದುಡ್ಡು ಕೈಗೆ ಬಂದ ತಕ್ಷಣ ಬದಲಾಯಿಸ್ಕೊಡ್ತೀನಿ ನಾನು. ಅಯ್ಯೋ, ಸಾಲ ಕೇಳಿದ್ಯೇನೋ? ಬೇಡ ಬೇಡಪ್ಪ. ಅದು ಈಗ ಯಾಕೋ ಸಾಲ ಗೀಲ ತಗೊಂಡಾದ್ರೂ ಫ್ರೇಮ್ ಬದಲಾಯಿಸ್ಬೇಕು. ಕೊಡು, ನಾನು ಹೇಗೋ ಮಾಡಿಸ್ಕೋತೀನಿ. ಬೇರೆಯವ್ರ ತಪ್ಪನ ಕಂಡು ಹಿಡಿಯೋದಕ್ಕೆ ಇವಳಿಗೆ ಕನ್ನಡಕ, ಅದಕ್ಕೆ ಕಾಸು ಬೇರೆ ದಂಡ. ಥೂ. ಏಯ್ ತಗೊಳೆ, ಇದನ್ನ ನಿಮ್ಮ ಅಪ್ಪನ್ ಕೊಡು. ಹಾಗೆ ಮನೆಯಲ್ಲಿ ಕಾಫಿ ಪುಡಿ, ಸಕ್ಕರೆ, ಅಕ್ಕಿ, ಬೇಳೆ ಏನೂ ಇಲ್ಲ, ಎಲ್ಲ ಮುಗ್ದೋಗಿದೆ. ಇದ್ರಲ್ಲಿ ಇರೋದೆಲ್ಲ ತರಬೇಕು ಅಂತ ಹೇಳು. ಮೋಹನ, ಹೊಸ ಶೂನೇನೋ? ಎಷ್ಟು ಚೆನ್ನಾಗಿದೆ. ಊನಮ್ಮ, ಮೊನ್ನೆ ಹಂಗೆ ಶೋರೂಮ್ ಕಡೆ ಹೋಗಿದ್ದೆ, ಚೆನ್ನಾಗಿತ್ತು, ತಗೊಂಬಿಟ್ಟೆ. ತುಂಬಾ ಚೆನ್ನಾಗಿದೆ ಕಣೋ. ಎಷ್ಟು ಕೊಟ್ಯೋ? 3500 rupees. ಎಷ್ಟಂದೆ? 3500 ರೂಪಾಯಿ ಅಮ್ಮ. 3500? ಅಷ್ಟೊಂದು ರೇಟ್ ಇರುತ್ತೇನೋ ಶೂಗೆ? ಏ, ಇವೆಲ್ಲ ಬ್ರ್ಯಾಂಡೆಡ್, ನಿಂಗೆ ಅರ್ಥ ಆಗಲ್ಲ ಬಾಮ. ನಿಂತ್ಕೋ. ಪದ್ಮ, ನಿನ್ನ ಮಗನಿಗಿಂತ ಅವನ ಶೂ ಬೆಲೆನೇ ಜಾಸ್ತಿ ಇದೆ. ಏನೋ ಕಾಲ್ಗೆ ಹಾಕೊಳ್ಳೋ ಶೂಗೆ ಇಷ್ಟೊಂದು ಬೆಲೆ ಕೊಟ್ಟು ತಗೋಬೇಕಾ? ಇನ್ನೇನು, ನಿನ್ ತರ ಬಾತ್ರೂಮ್ ಸ್ಲಿಪ್ಪರ್ ಹಾಕೊಂಡು ಓದೋದಕ್ಕಾಗತ್ತಾ? ನಾನು ಹೋಗ್ತಾ ಇರೋದು ಕಾಲೇಜ್ಗೆ. ಓಹೋ, ಕಾಲೇಜ್ಗೆ ಹೋಗ್ತಾ ಇದ್ದೀರ ತಾವು? ಯಾಕೆ ಕಡಿಮೆ ಬೆಲೆ ಸ್ಲಿಪ್ಪರ್ ಹಾಕೊಂಡೋದ್ರೆ ಕಾಲೇಜಿಗೆ ಸೇರಿಸೋದಿಲ್ಲ ಅಂತ ಹೇಳಿದಾರೆ? ಅಥವಾ ವಿದ್ಯೆನೇ ತಲೆಗತ್ತಲ್ವಾ? ಈ ಶೂ ಯಾರು ಕೊಡ್ಸಿದ್ ನಿನ್ಗೆ? ರೀ, ಅದು ಅವನ್ ಫ್ರೆಂಡ್ ಹತ್ರ. ನಾನ್ ನಿನ್ನೆ ಕೇಳ್ತಾ ಇಲ್ಲ, ಅವನನ್ನ ಕೇಳ್ತಾ ಇರೋದು. ಹೇಳ, ಶೂ ತಗೊಳ್ಳೋದಕ್ಕೆ ದುಡ್ಡೆಲ್ಲಿಂದ ಬಂತು ನಿನ್ಗೆ? ವಿಶ್ವಣ್ಣನೇ ತಗೋ ಅಂತ ಕೊಟ್ರು. ನಮ್ ಯೋಗ್ಯತೆಗೆ ಇಷ್ಟೊಂದು ಬೆಲೆ ಬಾಳ ಶೂ ಹಾಕ್ಬೇಕಾ? ನೋಡು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ ಹೇಳ್ತಾರೆ. ನಮ್ ಯೋಗ್ಯತೆಗೆ ತಕ್ಕನಾಗಿ ವಸ್ತುಗಳನ್ನ ಕೊಂಡ್ಕೋಬೇಕೆ ಹೊತ್ತು ಈ ಆಡಂಬರ ಎಲ್ಲ ನಮಗ್ ಬೇಕಾಗಿಲ್ಲ. ಈಗೇನ್ ಯೋಗ್ಯತೆ ಇಲ್ಲ ಅಂತ ಹೀಗೆ ಮಾತಾಡ್ತಿದ್ದೀರಾ? ವಯಸ್ಸಿಗೆ ಬಂದಿರೋ ಹುಡುಗ 4 ಜನರಂತೆ ಒಳ್ಳೆ ಬಟ್ಟೆ ಹಾಕೋಬೇಕು, ಶೂ ಹಾಕೋಬೇಕು, ನಾನು ಕಾಲೇಜ್ಗೆ ಹೋಗ್ಬೇಕು ಅಂತ ಆಸೆ ಇರಲ್ವಾ? ಅದ್ ತಪ್ಪ? ಅಪರಿಚಿತರ ಜೊತೆ ಒಡನಾಟನೂ ಅನಗತ್ಯವಾದ ಆಡಂಬರನೂ ಆಪತ್ತಿನಲ್ಲಿ ಕೊನೆಗಾಣುತ್ತೆ. ಯೋಗ್ಯತೆ ಮೀರಿದ ವಸ್ತು ಮೇಲೆ ಇವನಿಗೆ ಈಗಲೇ ಆಸೆ ಬಂದಿದೆ ಅಂದ್ರೆ ಆಮೇಲೆ ಅವನ ಜೀವನ ಪೂರ್ತಿ ನರಳಬೇಕಾಗಿ ಬರುತ್ತೆ. ಮೋಹನ, ಈ ಶೂನ್ ತಗೊಂಡೋಗಿ ಆ ವಿಶ್ವನ ಮುಖದ ಮೇಲೆ ಎಸ್ತು ಬಾ. ಆಗ್ಲೇ ನೀನು ಉದ್ಧಾರ ಆಗೋದು. ವಿಶ್ವಣ್ಣ ಕೊಟ್ಟಿರೋ ಶೂ ಎಸಕ್ಕೆ ನಾನು ರೆಡಿ ಇದ್ದೀನಿ. ಅವ್ರು ನಿಂಗೆ ಪ್ರಾಣ ಭಿಕ್ಷೆ ಕೊಟ್ಟಿದ್ರಲ್ಲ, ಅದನ್ನೇ ಸಿತ್ಯಾ? ವಿಶ್ವಣ್ಣ ಕೊಟ್ಟಿರೋ ಶೂ ಎಸಕ್ಕೆ ನಾನು ರೆಡಿ ಇದ್ದೀನಿ. ಅವ್ರು ನಿಂಗೆ ಪ್ರಾಣ ಭಿಕ್ಷೆ ಕೊಟ್ಟಿದ್ರಲ್ಲ, ಅದನ್ನೇ ಸಿತ್ಯಾ? ಹೇಳ
ಹೇಳ ಕೇಳಮ್ಮ, ವಿಶ್ವಣ್ಣ ಕೊಟ್ಟಿದ್ ಯಾವ್ದು ಇವ್ರಿಗೆ ಬೇಡ ಅಂದ್ಮೇಲೆ ಅವ್ರು ಕೊಟ್ಟಿರೋ ಪ್ರಾಣ ಇವ್ರಿಗೆ ಆಗ್ಬೇಕಂತೆ. ಲೋ, ಯಾವ ವಿಶ್ವನೋ ಇವನಿಗೆ ಜೀವ ಕೊಟ್ಟಿದ್ದು, ಇವನನ್ನ ಹೆತ್ತಿದ್ದು ನಾನು. ಇವನಿಗೆ ಜೀವ ಕೊಟ್ಟಿದ್ದು ದೇವ್ರು. ವಿಶ್ವ ಇವನಿಗೆ ಜೀವ ಕೊಟ್ನಾ? ಸಾಯ್ತದ ನಿನ್ ಮಗನ್ಗೆ ಪ್ರಾಣ ಕೊಟ್ಟಿದ್ದು ವಿಶ್ವಣ್ಣನ ದುಡ್ಡು. ಮೊದ್ಲು ಆ ದುಡ್ಡನ್ನ ಬಿಸಾಕ ಕೇಳು, ಆಮೇಲೆ ಈ ತರ ದುರಂಕಾರದ ಮಾತು ಮಾತಾಡ್ಲಿ. ಆಯ್ತು, ಬಿಸಾಕ್ತೀನಿ, ಖಂಡಿತ ಬಿಸಾಕ್ತೀನಿ. ಅವನ ಮುಖದ ಮೇಲೆ ಬಿಸಾಕ್ತೀನಿ ನಾನು. ಪಾಪಿ ಹಣಕ್ಕೆ ಪಾಲ್ದಾರನಾಗೋದಕ್ಕೆ ನಾನು ಯಾವತ್ತೂ ತಯಾರಾಗಿಲ್ಲ. ನನ್ನ ತಲೆ ಅಡಬಿಟ್ಟಾದ್ರೂ ಅವನ ಹಣನ ಅವನ ಮುಖದ ಮೇಲೆ ಬಿಸಾಕ್ತೀನಿ. ಇನ್ನು ಮೇಲೆ ಆ ವಿಶ್ವನ ನೆರಳು ಈ ಮನೆ ಮೇಲೆ ಬೀಳಬಾರ್ದು. ಶೈತಾನ ಆಟ ಆಡೋದಕ್ಕೆ ಇದು ನರ್ಕ ಅಲ್ಲ, ಇದು ನನ್ನ ಮನೆ, ನನ್ನ ಮನೆ. ತಪ್ಪು ರೀ, ಈ ಕೃತಜ್ಞತೆ ಇಲ್ಲದೆ ಮಾತಾಡೋದು ತುಂಬಾ ತಪ್ಪು. ಇಲ್ಲ ಅಂತ ಅಳ್ತಾ ಕೂತಿದ್ದಾಗ ಆ ವಿಶ್ವಣ್ಣ ದೇವ್ರ ತರ ಬಂದು ದುಡ್ಡು ಕೊಟ್ಟು ಸಹಾಯ ಮಾಡ್ದ. ಈಗ ನಿಮ್ ದೇಹದಲ್ಲಿ ಸ್ವಲ್ಪ ಶಕ್ತಿ ಬಂದ ತಕ್ಷಣ ಅವನ್ ದುಡ್ಡು ಬಿಸಾಕ್ತೀನಿ ಅಂತ ಹೇಳ್ತಿದ್ದೀರಾ? ಮನುಷ್ಯರಿಗೆ ಇದೆಲ್ಲ ಶೋಭೆ ಅಲ್ಲ. ಸ್ವಲ್ಪ ಮನುಷ್ಯತ್ವ ಇಟ್ಕೊಂಡು ಮಾತಾಡಿ. ಅವ್ರು ನಿಮ್ಗೆ ಪ್ರಾಣ ಕೊಟ್ಟು ದೇವ್ರ ತಾನೆ. ಪದ್ಮ, ಅವನ ಗುಣ, ಬುದ್ಧಿ, ಯೋಗ್ಯತೆ ಯಾವುದು ನಿನಗೆ ಗೊತ್ತಿಲ್ಲ. ಅವನು ಒಳ್ಳೆಯವನು ಅಂತ ನೀನ್ ನಂಬ್ಕೊಂಡಿದ್ಯಾ ಅಷ್ಟೇ. ಆದ್ರೆ ಅವನು ಮೋಹನನ್ ಜೀವನನೇ ಹಾಳು ಮಾಡ್ತಾ ಇದ್ದಾನೆ. ನಿನ್ನ ಮಗನ ಜೀವನ ಹಾಳು ಮಾಡ್ತಾ ಇದ್ದಾನೆ. ಅದು ನಿನ್ ತಲೆಗೆ ಹೋಗ್ತಾ ಇಲ್ವಾ? ಹಾಳು ಮಾಡ್ತಿಲ್ಲ ರೀ, ಮೋಹನನನ್ನ ಬೆಳೆಸ್ತಾ ಇದ್ದಾರೆ. ಅವನ್ ಚೆನ್ನಾಗಿ ಓದಿ ಮುಂದೆ ಬರ್ಲಿ ಅಂತ ಆಸೆ ಪಡ್ತಿದ್ದಾರೆ. ನೋಡಿ, ನೀವ್ ಅದಕ್ಕೆಲ್ಲ ಹೊಟ್ಟೆ ಕಿಚ್ಚು ಪಟ್ಕೊಂಡು ಅದಕ್ಕೆಲ್ಲ ಮಣ್ಣು ಹಾಕ್ಬೇಡಿ. ಅಯ್ಯೋ, ದಡ್ಡಿ ತಗೊಂಡ್ ಬಂದು ದುರಾಸೆಯಿಂದ ನಿನ್ನ ಮೆದುಳು ಕೆಲಸ ಮಾಡ್ತಾ ಇಲ್ಲ. ಅವನೊಬ್ಬ ದೊಡ್ಡ ಮನುಷ್ಯ ಅಂತ ನೀನ್ ನಂಬಿದೀಯಲ್ಲ. ನಿನ್ನ ದುರಾಸೆಯಿಂದ ನಿನ್ನ ಮಗನ ಜೀವನನೇ ನಾಶ ಮಾಡ್ತಾ ಇದೀಯಾ ನೀನೇ. ಅಪ್ಪನ್ಗೆ ಆ ಶಕ್ತಿ ಇಲ್ಲ ಅಂದ್ಮೇಲೆ ಮಕ್ಕಳು ಬೇರೆಯವ್ರನ್ನ ನಂಬ್ಕೋಬೇಕು. ಇವನು ಜೀವನದಲ್ಲಿ ಮುಂದೆ ಬರ್ಬೇಕಂದ್ರೆ ಇವನು ಆ ವಿಶ್ವನ್ ಜೊತೆಲಿ ಹೋಗ್ಲೇಬೇಕು. ಹೋಗೋದಕ್ಕೆ ಹೇಳು. ಅವನು ನಂಬಿ ಇವನ್ ಜೀವನ ಹಾಳು ಮಾಡ್ಕೊಳ್ಳೋದಕ್ಕೆ ಹೇಳು. ಕೆಟ್ಟ ಜನಗಳ ಸಹವಾಸ ಮಾಡಿ ಮಾಡಬಾರದನ್ನು ಮಾಡಿದ್ರೆ ಇವನ್ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ ನಿನ್ಗೆ? ಮಾದಕ ವಸ್ತುಗಳಿಗೆ ಈಗಾಗಲೇ ದಾಸನಾಗಿ ಹೋಗ್ಬಿಟ್ಟಿದ್ದಾನೆ ಇವನು. ಈಗಲೇ ಗಾಂಜಾ ಸೆತ್ತಾ ಇದ್ದಾನೆ ಇವನು. ಅಯ್ಯೋ ಪಾಪಿ ಮನುಷ್ಯ, ಹೆತ್ತು ಮಗನ ಮೇಲೆ ಹೀಗೆ ಸುಳ್ಳು ಆರೋಪ ಮಾಡ್ತಿದ್ಯಲ್ಲ. ನಿನಗಿಷ್ಟ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇವನ್ ಗಾಂಜಾ ಹೊಡಿತಾನೆ, ಕೆಟ್ಟ ಚಟಕ್ಕೆ ದಾಸ ಆಗಿದ್ದಾನೆ ಅಂತ ಸುಳ್ಳು ಹೇಳ್ತಿದ್ಯಲ್ಲ. ನಾನು ಸುಳ್ಳು ಹೇಳ್ತಾ ಇದ್ದೆ? ಅವತ್ತು ಅಳಿಯದ್ರು ಇವನ ಹತ್ರ ಗಾಂಜಾ ಇದ್ದದ್ದನ್ನು ನೋಡಿ ನಿನ್ನ ಹತ್ರ ಹೇಳಿದಾರ ಇಲ್ವಾ? ಆದ್ರವತ್ತು ಏನೂ ಆಗಿಲ್ಲ ಅನ್ನೋ ಹಾಗೆ ಇವನ್ ತಪ್ಪನ್ನ ಪ್ರಶ್ನೆ ಮಾಡ್ಲಿಲ್ಲ ನೀನು. ಆದ್ರೆ ಈಗ ಇವನು ಗಾಂಜಾ ವಶವಾಗಿದ್ದಾನೆ ತಿಳ್ಕೋ, ಅರ್ಥ ಮಾಡ್ಕೋ. ಇವನು ಹಾಗೇನೂ ಆಗಿಲ್ಲ. ಹೌದು, ಗಾಂಜಾ ಹೊಡಿತಿದ್ದಾನೆ ಅಂತ ಹೇಳ್ತಿದ್ದೀರಲ್ಲ, ಅವ್ನ್ ಗಾಂಜಾ ಹೊಡೆಯುವುದನ್ನ ಯಾರಾದ್ರೂ ನೋಡಿದ್ದೀರಾ? ಯಾರು ನೋಡೋ ಅವಶ್ಯಕತೆ ಇಲ್ಲ. ಅಪ್ಪನ ಮೈ ಮೇಲೆ ಕೈ ಮಾಡುವಷ್ಟು ಬುದ್ಧಿ ಸ್ಥಿಮಿತದಲ್ಲಿಲ್ಲ ಅಂತ ಅಂದ್ರೆ ಅದಕ್ಕೆ ಕಾರಣ ಮಾದಕ ವಸ್ತುನೇ. ಆ ನಶೆಲೆ ಇವನು ನನ್ನ ಮೇಲೆ ಕೈ ಮಾಡಿರೋದು. ಬರ್ತಾ ಬರ್ತಾ ಇವನು ಮನುಷ್ಯತ್ವನೇ ಮರಿತಾ ಇದ್ದಾನೆ. ಓ, ಈಗ ಅರ್ಥ ಆಯ್ತು ಬಿಡಿ, ನೀವ್ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತ. ನಿಮ್ಮನ್ನೇ ಇವನು ಹೊಡೆದು ಬಿಟ್ಟ, ಆ ಕೋಪನ ತೀರ್ಸ್ಕೊಳ್ಳೋದಕ್ಕೆ ಇವನು ಕುಡ್ಕ ಗಾಂಜಾ ಹೊಡಿತಾನೆ, ಕೆಟ್ಟ ಚಟಕ್ಕೆ ಬಿದ್ದು ನಾಶ ಆಗಿ ಹೋಗ್ತಿದ್ದಾನೆ ಅಂತ ಇಲ್ದಿರ ಸುಳ್ಳು ಹೇಳ್ತಾ ಇದ್ದೀರಾ, ಅಷ್ಟೇ ತಾನೇ? ಪದ್ಮ, ನಾನು ಇವನ್ಗೆ ಅವಮಾನ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಇವನ್ ಜೀವನ ಹಾಳಾಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಸಾಕ್ ನಿಲ್ಲಿಸ್ರಿ. ನಿಮ್ ಕಾಳಜಿನ ನಾನು ತುಂಬಾ ವರ್ಷದಿಂದ ನೋಡ್ತಾನೆ ಇದ್ದೀನಿ. ಮೊದಲನೇ ಹೆಂಡತಿ ಮಗಳನ್ನ ನನ್ನ ಮಗಳೇ ರಂದ ಚಿನ್ನ ಹಾಗೆ ಹೇಗೆ ಅಂತ ಪ್ರೀತಿಯಿಂದ ನೋಡ್ಕೋತೀರಾ. ಇವನು ನನ್ ಮಗ ಕೆಟ್ಟವನು, ನಾಶ ಆಗಿ ಹೋಗುವಂತ ಶಾಪ ಹಾಕ್ತೀರಾ. ಇದೇನೇನ್ರಿ ನನ್ ಮಗನ ಮೇಲೆ ನಿಮ್ಗಿರೋ ಕಾಳಜಿ? ಬೇಡ ಪದ್ಮ,
ಮಗನ್ನ ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ಅವನ ಅಡ್ಡಾರಿ ಹಿಡಿಯೋ ಹಾಗೆ ಮಾಡಬೇಡ. ನಿಲ್ಲಿಸ್ರಿ. ನನ್ನ ಮಗ ಅಡ್ಡದಾರಿಲಿ ಹೋಗ್ತಾ ಇಲ್ಲ. ಒಂದ್ ವೇಳೆ ಹಾಗೆ ಹೋದ್ರೂ ತಿದ್ದಿ ಬುದ್ಧಿ ಹೇಳೋಕೆ ನನಗ್ ಬರುತ್ತೆ. ಇನ್ಮೇಲೆ ಅಪ್ಪ ಅನ್ನೋ ಅಧಿಕಾರದಲ್ಲಿ ಇವನ್ ವಿಷಯದಲ್ಲಿ ಮೂಗ್ ತೋರಿಸಿ ಜೀವನನ ಹಾಳು ಮಾಡಕ್ ಬರಬೇಡಿ. ಇವನ್ ಮೇಲೆ ಅಧಿಕಾರ ಚಲಾಯಿಸೋ ಯೋಗ್ಯತೆನೂ ನಿಮ್ಗಿಲ್ಲ. ಪದ್ಮ, ಏನು ಹೇಳ್ತಾ ಇದ್ಯಾ ನೀನು? ಮೋಹನ ನನ್ನ ಮಗ ಅಲ್ವಾ? ಅವನು ನನ್ನ ಮಗನೇ. ಮುಚ್ಚ್ರಿ ಬಾಯಿ. ಮಗ ಅಂತೆ ಮಗ. ಮಗ ಚೆನ್ನಾಗಿ ಉಟ್ಕೊಳ್ಳೋದು ತೊಟ್ಕೊಳ್ಳೋದು ಜೀವನದಲ್ಲಿ ಮುಂದೆ ಬರೋದು ನೋಡಿ ಸಹಿಸ್ಕೊಳಕ್ ಆಗದೆ ಇರೋಂತವನು ಅಪ್ಪ ಹೇಗ್ರಿ ಆಗ್ತಾನೆ? ಅಂತ ಯೋಗ್ಯತೆನೂ ನಿಮ್ಗಿಲ್ಲ. ಅಪ್ಪ ಅಂತೆ ಅಪ್ಪ. ಮಾತ್ಗೂ ನಿನ್ ಮಗ ಅಂತ ಕೊಂಕು ಮಾತಾಡ್ತಿದ್ರಿ. ಹಾ, ಇನ್ಮೇಲೆ ಇವನು ನನ್ ಮಗನೇ ಆಗಿರ್ಲಿ. ಇವನನ್ನ ಬೆಳೆಸೋದು ಹೇಗಂತ ನನಗ್ ಚೆನ್ನಾಗ್ ಗೊತ್ತು. ಏಯ್, ಹೋಗಿ ಇವನ್ ಬ್ಯಾಗ್ ತಗೊಂಬಾ. ಮೋಹನ, ಈ ಮನುಷ್ಯನ ಮಾತಿಗೆ ನೀನೇನು ತಲೆ ಕೆಡಿಸ್ಕೋಬೇಡ. ಈ ಮನುಷ್ಯನ ಮಾತು ನಂಬಿ ನಿನ್ ಜೀವನನೂ ಹಾಳು ಮಾಡ್ಕೋಬೇಡ. ನಿನ್ ಪಾಲ್ಗೆ ಇನ್ಮೇಲೆ ವಿಶ್ವಣ್ಣನೇ ದೇವ್ರು. ಅವ್ರ ಮಾತನ್ನ ಮಾತ್ರ ಕೇಳು. ತಗೋ ಬ್ಯಾಗ್ನ, ನಡಿ. ಸರಿ ಅಮ್ಮ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ, ಐ ಆಮ್ ಗೋಕುಲ್, ಡ್ಯೂಟಿ ಡಾಕ್ಟರ್. ಹಲೋ ಡಾಕ್ಟರ್, ಹೇಗಿದ್ದೀರಿ? ಐ ಆಮ್ ಫೈನ್. ಕೇಸ್ ಶೀಟ್ ನೋಡ್ಬೋದಾ? ಹಾ, ತಗೊಳ್ಳಿ ಡಾಕ್ಟರ್. ಥ್ಯಾಂಕ್ ಯು. ಓಕೆ ರಂಜಿತ್, ಹೀಗೆ ಅನ್ನಿಸ್ತಿದೆ? ಏನು ತೊಂದರೆ ಇಲ್ಲ ಡಾಕ್ಟರ್, ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ನೋವಿದೆ ಅಂತ ಹೇಳ್ತಾ ಇದ್ರು. ನೈಟ್ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಓಕೆ. ಆದ್ರೆ ಒಂದ್ ಚಿಕ್ಕ ಪ್ರಾಬ್ಲಮ್ ಏನಂತಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಕನ್ಸ್ ಕಾಣಕ್ ಶುರು ಮಾಡ್ಬಿಡ್ತಾರೆ. ಸುಂದರವಾದ ಹುಡುಗಿರ್ನ ನೋಡಿದ್ರೆ ಕವಿತೆ ಹೇಳಕ್ ಶುರು ಮಾಡ್ಬಿಡ್ತಾರೆ. ಇಸ್ ಇಟ್ ಓಕೆ? ನೋ ಪ್ರಾಬ್ಲಮ್. ಕನಸು ಬರದೇ ಇರೋದಕ್ಕೆ ನಾವು ಸ್ಲೀಪಿಂಗ್ ಡೋಸ್ ಕೊಡ್ಬೋದು. ಬಟ್ ಕವಿತೆ ಬರೀದೇ ಇರೋ ಹಾಗೆ ನೀವೇ ನೋಡ್ಕೋಬೇಕು. ರಂಜಿತ್, ಈಗ ಪೇನ್ ಹೇಗಿದೆ? ಪರವಾಗಿಲ್ಲ ಸರ್, ಬಟ್ ಲೈಟ್ ಆಗಿ ಆಗಾಗ ನಾವೇ ಬರ್ತಾನೆ ಇರುತ್ತೆ. ಹೌದಾ? ಎಲ್ಲಿ ಟವಲ್ ತೆಗಿರಿ ನೋಡೋಣ. ಏನಿದು, ವೈಫ್ ನೋಡ್ಕೊಂಡು ತುಂಬಾ ನಾಚಿಕೆ ಪಡ್ತಾ ಇದ್ದೀರಾ? ಅಯ್ಯೋ, ವೈಫ್ ಅಲ್ಲ ಡಾಕ್ಟರ್. ಓ ಸಾರಿ. ಹೌದು ಡಾಕ್ಟರ್, ವೈಫ್ ಆಗ್ಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಏನ್ ಹೇಳ್ತಿದ್ದೀರಿ? ನಮ್ಮಿಬ್ರು ಮದ್ವೆ ನಿಶ್ಚಯ ಆಗಿತ್ತು, ಆದ್ರೆ ವಿಧಿ ಅರ್ಧಕ್ಕೆ ನಿಂತೋಯ್ತು. ಆದ್ರಿಂದ ನಾನು ವೈಫ್ ಅಲ್ಲ, ಜಸ್ಟ್ ಫ್ರೆಂಡ್ ಅಷ್ಟೇ. ಓಕೆ. ಹಳ್ಳಿ ಕಡೆ ಎಲ್ಲ ಒಂದ್ ಹುಡುಗಿಗೆ ನಿಶ್ಚಿತಾರ್ಥ ಆಗ್ತಿದ್ದ ಹಾಗೆ ಅವಳು ಹುಡುಗಂಗೆ ಅರ್ಧ ಹೆಂಡತಿನೇ ಆಗ್ಬಿಟ್ಟಿರ್ತಾಳೆ. ಇಲ್ಲಿ ಆ ಸೆಂಟಿಮೆಂಟ್ಸ್ ಎಲ್ಲ ಇರಲ್ವಲ್ಲ, ಅದಕ್ಕೆ ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಚಾರು, ಅವ್ರ ಹತ್ರ ಯಾಕೆ ಇದನ್ನೆಲ್ಲ ಹೇಳ್ತಿದೀಯಾ? ಇಲ್ಲ, ಇವರು ನಮ್ಮಿಬ್ಬರನ್ನ ಹಸ್ಬೆಂಡ್ ಅಂಡ್ ವೈಫ್ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದ ಅಷ್ಟೇ. ಸಾರಿ, ನಿಮ್ಮಿಬ್ರು ಒಟ್ಟಿಗೆ ಇರೋದನ್ನ ನೋಡಿ ನಾನು ಹಾಗೆ ಅನ್ಕೊಂಡೆ. ನೀವು ಸ್ವಲ್ಪ ಹೊರಗಡೆ ಇರ್ತೀರಾ? ನಾನು ಇವ್ರನ್ನ ಚೆಕಪ್ ಮಾಡಬೇಕು. ನನ್ನನ್ನು ಯಾಕೆ ಹೊರಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಾ? ಇವ್ರನ್ನ ನಾನು ಚೆಕ್ ಮಾಡಬೇಕು ಮೇಡಮ್. ಅದಕ್ಕೇನು? ಚಾರು, ಅವ್ರು ಯಾಕೆ ಹೇಳ್ತಿದ್ದಾರೆ ಅನ್ನೋದು ಅರ್ಥ ಮಾಡ್ಕೋ. ಅಲ್ಲ, ನಾನು ಯಾಕೆ ಹೊರಗೆ ಹೋಗ್ಬೇಕು? ನಾನು ಅವ್ರ ಫ್ರೆಂಡು, ನಾನಿಲ್ಲಿ ಅಟೆಂಡರ್ ಆಗಿ ಇರ್ತೀನಿ.